ಇಂಗ್ಲೀಷ್ ಶೀರ್ಷಿಕೆಯಿಂದಲೇ ಬರ್ತಾ ಇದ್ದಾವೆ ಎಲ್ಲ ಚಿತ್ರ. ನೀವು ನಮ್ಮ ಕನ್ನಡದವರು, ಕನ್ನಡ ನಟರು, ಇಂಗ್ಲೀಷ್ ಶೀರ್ಷಿಕೆ ಅವಶ್ಯಕತೆ ಇದೆಯಾ ಅಂತ. ನೀವು ಕಿಚ್ಚ, ಫೈಲ್ 1 ಅಂತ ದೊಡ್ಡ ದೊಡ್ಡ ಸಿನಿಮಾಗಳನ್ನ, ಸೂಪರ್ ಹಿಟ್ ಸಿನಿಮಾಗಳು ಕೊಟ್ಟಿದ್ದೀರಾ ಕನ್ನಡ ಟೈಟ್ಲಿಂದ. ಈ ಇಂಗ್ಲೀಷ್ ಟೈಟ್ಲ್ಗಳು ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? ನಾನು ಉತ್ತರ ಕೊಟ್ಟಾಯ್ತು, ಬನ್ನಿ ಬೇರೆ ಪ್ರಶ್ನೆ. ನನ್ನ ಗೆಳೆಯರವರು ಸರ್, ಹಿಂಗಂದ್ರೆ ಸಾಕು, ಅರ್ಥ ಆಗತ್ತೆ ಅವ್ರಿಗೆ. ಸರ್, ಇವತ್ತು ಬೆಳಗ್ಗೆ ಒಂದು ಆರ್ಟಿಕಲ್ ಓದಿ ಸರ್ ನಾನು. ರಾಜ್ಕುಮಾರ್ ಕುಟುಂಬಕ್ಕೆ ಸುದೀಪ್ ಅವರು ತುಂಬಾ ಹತ್ತಿರವಾಗಿದ್ದಾರೆ. ಇಲ್ಲಿ ಬಂದರೆ ನೋಡಿ, TV ಇಂಗ್ಲೀಷು, ಸುದ್ದಿ ಇಂಗ್ಲೀಷು, ಇನ್ ಬೆಂಗಳೂರು ಇಂಗ್ಲೀಷು, ಎಲ್ಲದರಲ್ಲೂ ಇದೆ. ಬಟ್ ಬರ್ದಿರೋನು ಕನ್ನಡಿಗ, ನೋಡ್ತಾ ಇರೋದು ಕನ್ನಡದವರು. ನಾನು ಮಾತಾಡ್ತಾ ಇರೋದು ಕನ್ನಡದಲ್ಲಿ. ಕರ್ನಾಟಕ, ಇಲ್ಲೂ ಇಂಗ್ಲೀಷ್ ಮೀಡಿಯಮ್ ಇದೆ, ಹೋಗ್ತಾ ಇರೋರು ಕನ್ನಡದವರು. ವಾಟ್ ಈಸ್ ಅವರ್ ಪ್ರಾಬ್ಲಮ್? ಬಿಟ್ಟಾಕಿ. ಆ್ಯಪಲ್ ಇದೆಯಾ ಅಂತೀರಾ? ಆ್ಯಪಲ್ ಕನ್ನಡದಲ್ಲಿ ಹೇಳಿ. ಆ್ಯಪಲ್ ಇದೆಯಾ ಅಂತೀರಾ? ಆ್ಯಪಲ್ ಕನ್ನಡದಲ್ಲಿ ಹೇಳಿ. ಹೇಳಿ. A ಫಾರ್ ಆ್ಯಪಲಿಂದ ಸ್ಟಾರ್ಟ್ ಮಾಡಿದ್ದು Z ವರೆಗಿದೆ ಇನ್ನು. ಆ್ಯಪಲ್ ಕನ್ನಡದಲ್ಲಿ ಹೇಳ್ರಿ. ಆ್ಯಪಲ್ ಕನ್ನಡದಲ್ಲಿ ಹೇಳಿ. ಆಯ್ತಣ್ಣ, ಆ್ಯಪಲ್ ಕನ್ನಡದಲ್ಲಿ ಹೇಳಿ. ನೋಡಿ ಎಷ್ಟು ಥಿಂಕ್ ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.